ಹಾಯ್, ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಲ್ ಟಿಕೆಟ್ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲಾಗಿ ಈಗ ರಿಪೀಟರ್ಸ್, ನಾವು ರಿಪೀಟರ್ಸ್ ಇದ್ದೀವಿ. ಹಿಂದಿನ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ವಿ, 1-2 ಸಬ್ಜೆಕ್ಟ್ ಫೇಲ್ ಆಗಿತ್ತು. ಈಗ ಅಪ್ಲೈ ಮಾಡಿದೀವಿ, ಫಿಸಿಕ್ಸ್ ಅಪ್ಲೈ ಮಾಡಿದೀವಿ, ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಕೇಳ್ತಾ ಇದ್ರು. ಪ್ರಾಕ್ಟಿಕಲ್ ಎಕ್ಸಾಮ್ನ ಫ್ರೆಷರ್ಸ್ ಅಷ್ಟೇ ಬರೆಯೋದು, ರಿಪೀಟರ್ಸ್ ಬರೆಯೋ ಅವಶ್ಯಕತೆ ಇರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ಲಾಸ್ಟ್ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ರಿ, ಥಿಯರಿ ಎಕ್ಸಾಮ್ ಕೂಡ ಬರೆದಿದ್ರಿ. ಥಿಯರಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರಿ ಅಥವಾ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರಿ. ಈಗ ನೀವು ಹೊಸದಾಗಿ ಅಪ್ಲೈ ಮಾಡಿದಿದ್ರೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಏನಿದೆ ಅದು ಹಿಂದಿನ ವರ್ಷ ನೀವೇನು ಪಡೆದುಕೊಂಡಿದ್ರು ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಥಿಯರಿ ಎಕ್ಸಾಮ್ ಅಷ್ಟು ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಅಥವಾ ಥಿಯರಿ ಎಕ್ಸಾಮ್ ಅಲ್ಲೇ ನೀವು ಮಾರ್ಕ್ಸ್ ಅನ್ನ ಪಡೆದುಕೊಂಡು ಪಾಸ್ ಆಗಬಹುದು. ಪ್ರಾಕ್ಟಿಕಲ್ ಮಾರ್ಕ್ಸ್ ಹಿಂದಿನ ವರ್ಷ ಏನು ಪಡೆದುಕೊಂಡಿದ್ರಿ ಅದನ್ನೇ ಈ ವರ್ಷ ಕೂಡ ಕನ್ಸಿಡರ್ ಮಾಡ್ತಾರೆ, ಸೇಮ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಅದೇ ನಂತರ ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗಿದ್ರೆ, ಹಾಲ್ ಟಿಕೆಟ್, ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಲ್ ಟಿಕೆಟ್ ನಿಮಗೆ ಈ ಜನವರಿ ಲಾಸ್ಟ್ ವೀಕಲ್ಲಿ ಕೊಡ್ತಾರೆ, ನಿಮ್ಮದೇ ಕಾಲೇಜಲ್ಲಿ ಕೊಡ್ತಾರೆ. ನಂತರ ಆ ಹಾಲ್ ಟಿಕೆಟ್ ಏನಿದೆ ಅದು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಬೇಕು. ಅದು ನಿಮಗೂ ಕೂಡ ಗೊತ್ತಿದೆ, ಹಾಲ್ ಟಿಕೆಟ್ ಅಂದ್ರೆ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಬೇಕು, ಅದು ಇಲ್ಲದಿದ್ರೆ ಎಂಟ್ರಿ ಕೊಡಲ್ಲ ಅಂತ. ಆ ಹಾಲ್ ಟಿಕೆಟ್ ಏನಿದೆ ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸೋದಿರುತ್ತೆ. ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅವರ ಸಿಗ್ನೇಚರ್ನ ಪಡೆದುಕೊಳ್ಬೇಕು ಆ ಹಾಲ್ ಟಿಕೆಟ್ ಮೇಲೆ. ಅದಂತರ ನಾವೀಗ ಎಕ್ಸಾಮ್ ಅಟೆಂಡ್ ಆದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, ಈ ರೀತಿ ಕ್ವಶನ್ ಅನ್ನ ಕೇಳ್ತಾ ಇದ್ರು. ನಿಮಗೆ ಗೊತ್ತಿದೆ ಈ ಲ್ಯಾಬ್ ರೆಕಾರ್ಡ್ ಏನಿದೆ ಅದಕ್ಕೆ 5 ಮಾರ್ಕ್ಸ್ ಇದೆ, ಅಟೆಂಡೆನ್ಸ್ಗೆ 5 ಮಾರ್ಕ್ಸ್ ಇದೆ ಅಂತ. ಸೊ ನಿಮ್ಮ ಅಟೆಂಡೆನ್ಸ್ 75% ಜಾಸ್ತಿ ಇದ್ರೆ ಅದಕ್ಕೆ 5 ಮಾರ್ಕ್ಸ್, ಎಕ್ಸಾಮ್ ಹಾಲ್ಗೆ ಎಂಟರ್ ಆದ್ರೇನೆ ಸಿಕ್ಬಿಡ್ತು ನಿಮಗೆ. ಅದ್ರ ಜೊತೆಗೆ ಲ್ಯಾಬ್ ರೆಕಾರ್ಡ್ ಕರೆಕ್ಟ್ ಆಗಿದ್ರೆ ಅದಕ್ಕೂ ಕೂಡ 5 ಮಾರ್ಕ್ಸ್ ಸಿಕ್ತು. 10 ಮಾರ್ಕ್ಸ್ ಏನಿದೆ ಅದನ್ನ ನೀವು ಕೈಯಲ್ಲಿ ಹಿಡ್ಕೊಂಡೆ ಎಕ್ಸಾಮ್ ಹಾಲಿಗೆ ಹೋಗಿರ್ತೀರ. ಸೊ ಎಕ್ಸಾಮ್ ಅಟೆಂಡ್ ಆದ್ರಿ ಅಂತ ಹೇಳಿದ್ರೆ ಮಿನಿಮಮ್ 10 ಮಾರ್ಕ್ಸ್ ಸಿಗುತ್ತೆ. ಅಟೆಂಡೆನ್ಸ್ ಕರೆಕ್ಟ್ ಆಗಿದ್ರೆ ಹಾಗೆ ಲ್ಯಾಬ್ ರೆಕಾರ್ಡ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರಿ. ಅದ್ರ ನಂತರ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅದರ ಆಧಾರದ ಮೇಲೆ ಮಾರ್ಕ್ಸ್ ಅಲಾಟ್ ಆಗ್ತಾ ಹೋಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋದು ತುಂಬಾ ಇದೆ. ಸೀನಿಯರ್ಸ್ ಅನ್ನ ಕೇಳಿ ನೋಡಿ, ಏನೂ ಬರಲ್ಲ ಅಂತ ಅವರು ಕೂಡ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಏನಾಗುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬಾ ಚೆನ್ನಾಗಾಗತ್ತೆ. 30ಗೆ 28, 29 ಏನೂ ಗೊತ್ತಿಲ್ಲ ಅಂತ ಕೂಡ ಎಕ್ಸಾಮ್ ಹಾಲಿಗೆ ಹೋದವರು, ಅವರಿಗೆ ಯಾವ ಎಕ್ಸ್ಪೆರಿಮೆಂಟ್ ಪರ್ಫೆಕ್ಟ್ ಆಗಿ ಗೊತ್ತಿತ್ತೋ ಅದೇ ಎಕ್ಸ್ಪೆರಿಮೆಂಟ್ ಅವರಿಗೆ ಎಕ್ಸಾಮ್ ಅಲ್ಲಿ ಸಿಕ್ಕು 30ಗೆ 30 ಮಾರ್ಕ್ಸ್ ತೆಗೆದುಕೊಂಡವರು ಕೂಡ ಇದ್ದಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.